ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಗೆಣಸಿನ ಹೋಳ್ಗೆ ಮಾಡತ್ತೇನೆ ರೀ. ಮಸ್ತ್ ಪೈಕಿ ಆಗಿದಾವು. ನಮಗಂತೂ ಬಾಯಾಗ ಭಾಳ ಅಂದ್ರೆ ಭಾಳ ಸಾಫ್ಟ್ ಬಂದಾವು. ಹೆಂಗೆ ಮಾಡತ್ತೇನೆ, ಏನೇನು ಹಾಕ್ತೇನೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ಈ ವಿಡಿಯೋದಾಗ ತೋರಿಸ್ತಾನಂತ. ನಡೀರಿ. ನೋಡ್ರಿಲ್ಲೇ ನಮ್ಮ ಊರಾಗ ಸೋಮವಾರಕ್ಕೊಮ್ಮೆ ಸಂತಿ ಆಕತ್ರಿ. ಹೀಗಾಗಿ ಸಂತಿಗೆ ಹೋಗೀನಿ. ಆವಾಗ ಗೆಣಸು ಸಿಕ್ಕು, ಅದಕ್ಕೆ ಗೆಣಸು ತಂದೀನಿ ರೀ. ಅವನ್ನೆಲ್ಲ ರಾಡಿ ಭಾಳ ಆಗಿತ್ತಂತ ಸ್ವಲ್ಪ ನೀರ ನೆನೆ ಇಟ್ಟೀನಿ. ಒಂದು 2-3 ಬರೆ ವಾಶ್ ಮಾಡಿ ಅವನ್ನ ಹೆಂಚ್ಕೊಂಡು ಕುದಿಯಕ್ಕೆ ಇಟ್ಬಿಡೋಣಂತ. ಹೋಳ್ಗೆ ಮಾಡೋಕ್ಕಾದ್ರೆ ರೀ ಗೆಣಸು ದಪ್ಪ ದಪ್ಪಗೆ ದೊಡ್ಡ ಸೈಜ್ ಇದ್ದಿದ್ವು ತಂದುಬಿಡೋಣಂತ. ಯಾಕಂದ್ರೆ ಹೋಳ್ಗೆ ಬಾಯಾಗ ಹಿಟ್ಟಿಟ್ಟಾಗಿ ಮಸ್ತ್ ಪೈಕಿ ಹತ್ತಾವು. ಸಣ್ಣ ಸೈಜ್ ಆದರೆ ನಾರ ಜಾಸ್ತಿ ಇರ್ತಾವ್ರಿ. ಅದಕ್ಕೆ ಆದಷ್ಟು ದೊಡ್ಡ ಸೈಜ್ ನೋಡ್ರಿ ಅಂತ ಹೇಳ್ತೇನೆ. ಈ ಗೆಣಸಿನೊಳಗೆ ರೀ ಬಿಳಿ ಗೆಣಸು ಮತ್ತು ಕೆಂಪು ಗೆಣಸು ಅಂತ 2 ಥರ ಸಿಗ್ತಾವೆ. ಬಿಳಿ ಗೆಣಸು ಸಿಕ್ಕರಂತೂ ಭಾಳ ಅಂದ್ರೆ ಭಾಳ ಚಲೋ. ಇವಕ್ಕಿಂತ ಟೇಸ್ಟ್ ಹತ್ತಾವು ಮತ್ತು ಹೋಳಿಗೆಂತಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ನನಗೆ ಸಿಗಲಿಲ್ಲ, ಹೀಗಾಗಿ ಕೆಂಪು ಗೆಣಸು ತಂದುಬಿಟ್ನಿ. ಇದು ಏನು ಕಮ್ಮಿ ಆಗಿಲ್ಲ ರೀ, ಇದು ಅದಕ್ಕಿಂತ ಒಂದು ಕೈ ಜಾಸ್ತಿನ ಟೇಸ್ಟ್ ಕೊಟ್ಟೈತಿ. ಇಲ್ಲಿ ನೋಡ್ರಿ ಎಲ್ಲ ಹೆಂಚ್ಕೊಂಡು ಒಂದೊಂದಾಗಿ ಕುದಿಯಕ್ಕೆ ಇಡಾತನಂತ. ದಪ್ಪಗೆ ಸೈಜ್ ಇದ್ದಿದ್ದೆಲ್ಲ ತಳಕ್ಕೆ ಹಾಕಿಬಿಟ್ಟಿದ್ದೀನಿ. ಸಣ್ಣ ಸೈಜ್ ಇದ್ದಿದ್ದ ಮ್ಯಾಲೆ ಹಾಕಿದ್ದೀನಿ. ಸಣ್ಣ ಸೈಜ್ ಜಲ್ದಿ ಕುದಿತಾವ್ರೆ. ದಪ್ಪ ಸೈಜ್ ಸ್ವಲ್ಪ ಟೈಮ್ ಹಿಡಿತೈತಿ ಅಂದು ಅವ್ನು ತಳಕ್ಕೆ ಹಾಕಿದ್ದೇನಂತ. ಇವಕ್ಕಿನ್ನ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡೋಣ್ರಿ. ನಾನು ಒಲೆ ಮೇಲೆ ಕುದಿಸ್ಕೊತೇನಂತ. ಯಾಕಂದ್ರೆ ಈಗ ಹೋಳ್ಗೆ ಮಾಡ್ಬೇಕಂದ್ರೆ ಭಾಳ ಗೆಣಸು ಕುದಿಬಾರ್ದ್ರಿ, ಸ್ವಲ್ಪ ಹೌದೋ ಅಲ್ಲೋ ಕುದಿಬೇಕು. ಹೀಗಾಗಿ ಪದೇ ನೋಡ್ಬೇಕಂತಂದು ಒಲೆ ಮೇಲೆ ಕುದಿಸ್ಕೊಳತನಂತೆ. ಕುಕ್ಕರ್ದಾಗಿಟ್ರೆ ಒಮ್ಮೆ ಅಷ್ಟು ಕುದ್ಬಿಟ್ರೆ ಸಮಸ್ಯೆ ಆಕತ್ರಿ. ಅದಕ್ಕೆ ಒಲೆ ಅಂತೂ ಹೆಂಗೋ ಪುಟಿ ಮಾಡಿದ್ದಿತ್ತು ರೊಟ್ಟಿ ಮಾಡೋಕೆ. ಹೀಗಾಗಿ ಅದ ಒಲೆ ಮೇಲೆ ಗೆಣಸು ಇಟ್ಬಿಟ್ಟಿದ್ದೇನೆ ರೀ. ಆದಷ್ಟು ದೊಡ್ಡ ಅಡಿಗಿತ್ತಂದ್ರೆ ಒಲೆ ಮೇಲೆ ಮಾಡಿಬಿಟ್ಟಿರ್ತೇನೆ ರೀ. ಗ್ಯಾಸನ್ನು ಸೇವ್ ಆಕತಿ ಮತ್ತು ನಮಗೆ ಅಡಿಗೆನೂ ರುಚಿ ಕೊಡ್ತೈತಿ. ನೋಡಿರಿ ಎಲ್ಲ ಕುದ್ದಿಂದ ಸೈಡ್ಗೆ ಆರಾಕ ತೊಗೊಂಬಿಡೋಣಂತ. ನೋಡ್ರಿಲ್ಲೇ ಒಂದೊಂದ ತೆಗೆದ ಇಟ್ಕೊಳತನಂತ. ಇವು ಯಾವ ಹದಕ್ಕೆ ಕುದಿಬೇಕಂತ ನಿಮಗೆ ತೋರ್ಸಾತೇನೆ ನೋಡ್ರಿಲ್ಲೇ. ಒಂದು ಕಡ್ಡಿ ತೊಗೊಂಡು ಈ ರೀತಿ ಚುಂಚಿದ್ರಿ. ನಮಗೆ ಸಲೀಸಾಗಿ ಕಡ್ಡಿ ಪಾರಾಗಬೇಕು. ಹೀಗಾಗಿ ಇಷ್ಟು ಕುದ್ರೆ ನಮಗೆ ಸಾಕ್ರಿ. ಜಾಸ್ತಿ ಕುದಿಯೋದು ಬೇಡ, ಜಾಸ್ತಿ ಬಿಡೋದು ಬೇಡ. ನಮಗೆ ಇಷ್ಟು ಹದಕ್ಕೆ ಇತ್ತಂದ್ರೆ ನಮಗೆ ಮೀಡಿಯಮ್ ಆಗಿ ಗೆಣಸು ಕುದ್ದು ಸಿಕ್ಬಿಟ್ಟಿರ್ತೈತಿ. ನೋಡ್ರಿ ಎಲ್ಲ ಮುಗಿಸಿ ಶೆಪ್ಪಿ ಎಲ್ಲ ತೆಗೆದು ಬಿಡೋಣಂತ. ಇಷ್ಟೆಲ್ಲ ನನಗೆ ಫೈನಲ್ ಆಗಿ ಶೆಪ್ಪಿ ಸುಲಿದ ಇಷ್ಟು ಗೆಣಸು ತೊಗೊಂಡೇನಂತ್ರಿ. ಇನ್ನು ಇದನ್ನು ಅಷ್ಟು ನಾನು ಹೆರ್ಮುಳು ತೊಗೊಂಡು ತೆರ್ಕೊಂಬಿಡೋನು. ನೋಡ್ರಿಲ್ಲೇ ತೆರೆಯತನಂತ. ಈ ರೀತಿ ತೆರೆಯೋದ್ರಿಂದ ನನಗೆ ಗೆಣಸು ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತಾವ್ರಿ. ನೀವು ಮಿಕ್ಸರ್ಗೆ ಯಾಕೆ ಹಾಕಿಲ್ಲ ಅನ್ಬೋದು, ಆದರೆ ಮಿಕ್ಸರ್ಗೆ ಹಾಕೋದ್ರಿಂದ ಇಷ್ಟು ಚಂದ ಹದ ನಮಗೆ ಹೋಳ್ಗೆ ಮಾಡೋಕೆ ಸಿಗೋದಿಲ್ಲ ರೀ. ಅದಕ್ಕೆ ಈ ರೀತಿ ಹೆರಿಮುಳ್ಗೆ ಹಾಕಿ ತೆರೆದ್ನಿ ಅಂದ್ರೆ ಮಸ್ತ್ ಪೈಕಿ ಹೂನ್ಗೆ ರೆಡಿ ಸಿಕ್ಬಿಡ್ತೈತೆ ರೀ. ಅದಕ್ಕೆ ಎಲ್ಲನೂ ಈ ರೀತಿ ತಗೋತಾನಂತ. ನಾರು ಅದು ಇತ್ತಂದ್ರೆ ಸೈಡ ಉಳಿದು ಬಿಡ್ತೈತಿ. ಅದನ್ನು ಸೈಡ್ ತೆಗಿತೇನಂತ್ರಿ. ನೋಡ್ರಿ ಎಷ್ಟು ಚಂದ ನಮಗೆ ಅದಕ್ಕೆ ಸಿಕ್ಕೈತಿ. ನೋಡ್ರಿ ಈ ರೀತಿ ಆಗೈತಿ. ಇನ್ನು ಇದಕ್ಕೆ ನಾವು ಎಷ್ಟು ಬೆಲ್ಲ ಸೇರ್ಸಾತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನಡೀರಿ. ನಾನು 2 ಕಿಲೋ ಗೆಣಸು ತೊಗೊಂಡಿನಿ ರೀ. ಇದಕ್ಕೆ ಬೆಲ್ಲ ನಾನು ಬರೀ ಅರ್ಧ ಕಿಲೋ ಸೇರ್ಸಾತೇನೆ. ಯಾಕಪ್ಪ ಅಂತಂದ್ರೆ ಗೆಣಸು ಆಲ್ರೆಡಿ ಸ್ವೀಟನೇ ಇರ್ತೈತೆ ರೀ. ಅದಕ್ಕೆ ಭಾಳ ಏನು ಬೆಲ್ಲ ಕುಡಿಸ್ಕೋದ ಬೇಕಾಗಿರೋದಿಲ್ಲ. ಅದಕ್ಕೆ ಅರ್ಧ kg ಅಷ್ಟು ಸೇರ್ಸಾತೇನಂತ. ನೀವು ಇನ್ನೂ ಸ್ವೀಟ್ ಕಮ್ಮಿ ತಿಂತಾನಂದ್ರೆ ಇನ್ನೂ ಕಮ್ಮಿ ಹಾಕೋರಿ, ಅದಕ್ಕೇನು ಸಂಬಂಧ ಇಲ್ಲ. ಆದಷ್ಟು ಬೆಲ್ಲ ಮುಂಚಿತವಾಗೇನ ಸಣ್ಣಗೆ ಜಜ್ಕೊಂಬಿಡ್ರಿ. ಬೆಲ್ಲ ಎಷ್ಟು ಸಣ್ಣ ಆಕತ್ತಲ್ಲ ಅಷ್ಟು ಜಲ್ದಿ ನಮಗೆ ಹೂರಣ ರೆಡಿ ಆಗಿಬಿಡ್ತೈತೆ ರೀ. ಹಳಕ್ಕೆ ಮಾಡ್ಕೋಬೇಡ್ರಿ, ಯಾಕಂದ್ರೆ ಹೋಳ್ಗೆ ಕಟ್ಟಾಗೋ ಸಾಧ್ಯತೆ ಐತಿ. ಆದಷ್ಟು ನಾವು ಮೆತ್ತಗೆ ಇಟ್ಕೊಂಡೀವಂದ್ರೆ ನಮಗೆ ಪಟ ಗೆಣಸಿನ ಜೋಡಿ ಬೆಲ್ಲ ಕುಡ್ಕೊಂಬಿಡ್ತೈತೆ ರೀ. ನೋಡಿರಿ ಇಷ್ಟು ನನಗೆ ಅದಕ್ಕೀಗ ಸಿಕ್ತ್ರಿ. ಯಾಕಂದ್ರೆ ಆಲ್ರೆಡಿ ನಮಗೆ ಗೆಣಸು ಬೆಂದಿರ್ತಾವೆ. ಹೀಗಾಗಿ ಜಾಸ್ತಿ ಏನು ಪ್ರೆಸ್ ಮಾಡೋದು ಅವಶ್ಯ ಇರೋದಿಲ್ಲ. ಬೆಲ್ಲಟ ಎಲ್ಲ ಕೂಡಿದ್ರೆ ಸಾಕು ನೋಡ್ರಿ. ಇನ್ಯಾಕೆ ತಡ ಮಾಡೋದು, ಹೋಳ್ಗೆ ಹಿಟ್ಟನ್ನು ನಾದ್ಕೊಂಬಿಡೋಣಂತ. ನಡೀರಿ. ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚೂರು ಅರಿಶಿನ ಹಾಕ್ಕೊಂಡೇನಿ. ಆಪ್ಷನಲ್ಲು, ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಇಲ್ಲ. ಇರಲಿ ಕಲರ್ ಚಂದ ಕಾಣ್ತೈತೆ ಅನ್ನೋ ಉದ್ದೇಶಕ್ಕಷ್ಟು ಹಾಕಿದ್ದೀನಿ. ಅದಕ್ಕೊಂದು ಚೂರು ಎಣ್ಣೆ ಮೇಲೆ ಹಾಕಿ ನೆನೆಯಕ್ಕೆ ಇಟ್ಬಿಡೋಣಂತ. ನಾನು ಆಲ್ರೆಡಿ ಹೋಳ್ಗೆ ಹಿಟ್ಟೆ ತೊಗೊಂಡ್ಬಿಟ್ಟಿನಿ ರೀ. ಇದು ಏನು ಭಾಳ ನೆನೆಸ್ಕೋದಿಲ್ಲ. ಒಂದು ಅರ್ಧ ತಾಸು ಅಷ್ಟು ನೆನೆದ್ರೆ ನಮಗೆ ಹಿಟ್ಟು ಹದಕ್ಕೆ ಸಿಕ್ಕಿಬಿಡ್ತೈತೆ ರೀ. ನೋಡಿರಿ ಬಾಯಿ ತೆಗೆದು ನೋಡಿದ್ರೆ
ಹೋಳ್ಗೆ ಹಿಟ್ಟು ನಮಗೆ ಈ ರೀತಿ ಹದಕ್ಕಿರಲಿ. ಇನ್ನು ಗೆಣಸು ನಮಗೆ ಇಷ್ಟ ಹದ ಆಗೈತ್ರಿ. ಬೆಲ್ಲ ಎಲ್ಲ ಕೂಡಿಸ್ತಿಂದ ಇಷ್ಟು ನನಗೆ ಹದಕ್ಕೆ ಸಿಕ್ಕೈತಿ. ನಡ್ರಿ ಇನ್ಯಾಕೆ ತಡ ಮಾಡೋದು, ಪಟ ಪಟ ಹೋಳ್ಗೆ ಮಾಡಿ ತಿಂದ್ಬಿಡೋಣಂತ. ನೋಡ್ರಿ ಮೊದಲೆಲ್ಲ ಹಿಟ್ಟು ತೊಗೊಂಡು ನನಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಅವನ್ನ ಉಳ್ಳಿ ಮಾಡಿ ಇಟ್ಕೊಂಡೇನಂತ. ಇನ್ನು ಎಷ್ಟು ಇಟ್ಕೊಂಡಿಲ್ಲ ಅಷ್ಟು ನಾನು ಹೂರ್ನಾನು ಇಟ್ಕೊಳತ್ತೇನಂತ್ರಿ. ಎರಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿವಂದ್ರೆ ಪಟ ಪಟ ಅಂತ ನಮಗೆ ತುಂಬಿ ಮಾಡೋಕೆ ಹೋಳ್ಗೆ ಸಿಕ್ಕಿಬಿಡ್ತಾವ್ರಿ. ನನ್ನ ಹೋಳ್ಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಲೆಂತ್ ಆಗೈತಂತ ಸ್ಕಿಪ್ ಮಾಡಬೇಡ್ರಿ. ಪಟ ಪಟ ಅಂತ ಆದಷ್ಟು ಮಾಡಿ ತೋರ್ಸತ್ತನಂತ. ನೋಡ್ರಿ ಎಲ್ಲ ರೆಡಿ ಆದಿಂದ ಇನ್ನು ಹಿಟ್ಟೆಲ್ಲ ತೊಗೊಂಡು ನಮಗೆ ಯಾವ ಅಳತಿಗೆ ಬೇಕಲ್ಲ ಆ ಅಳತಿಗೆ ಹೂರ್ಣ ಹತ್ತಕ್ಕೊಳಗೆ ತುಂಬ್ಕೊಂಬಿಡೋಣಂತ. ನೋಡ್ರಿ ನನಗೆ ಇಷ್ಟು ಹದಕ್ಕೆ ಸಿಕ್ತು. ಅದಕ್ಕಿಷ್ಟ ಉಳ್ಳಿ ಮಾಡಿ ಎಲ್ಲ ನಾನು ಹೂರ್ಣ ಅದ್ರೊಳಗೆ ತುಂಬಿ ರೆಡಿ ಮಾಡತ್ತನಂತ. ಹಂಗೆ ಗೆಣಸು ತೊಗೊಂಡು ಹಾಲು ಬೆಲ್ಲ ಹಾಕ್ಕೊಂಡು ತಿಂದ್ರಿ ಏನು ಹುಗ್ಗಿ ಉಂಡಂಗೆ ಅನಿಸ್ತತಿ ಖರೆ. ಆದರೆ ಈಗಿನ ಮಕ್ಕಳಿಗೆ ಬಂದು ತಿನ್ನಿರಿ ಅಂದ್ರೆ ಜೀವ ಅಷ್ಟು ಒಲ್ದಾಗಿಬಿಡ್ತೈತಿ. ಅದಕ್ಕೆ ಹೋಳ್ಗೆ ಥರ ಮಾಡಿಕೊಟ್ಟಿವಂದ್ರೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತಾರ್ರಿ. ಹೀಗಾಗಿ ನಾವು ಎಲ್ಲ ಥರ ಸರ್ಕಸ್ ಮಾಡಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತೇವೆ ನೋಡ್ರಿ. ನೋಡ್ರಿ ಇಷ್ಟು ನಂದು ಹೋಳ್ಗೆ ರೆಡಿ ಆಯ್ತು. ಇನ್ನು ಪಟ ಪಟ ಅಂತ ಮಾಡಿ ಬೇಯಿಸ್ಬಿಡೋಣಂತ. ಹೆಂಗೋ ಯುಗಾದಿ ಹಬ್ಬನೂ ಬಂದಿತ್ತು. ಅದಕ್ಕೆ ಮಕ್ಕಳನ್ನು ಹೋಳ್ಗೆ ಮಾಡೋಣತ್ತಿದ್ರು. ಅದಕ್ಕೆ ಬ್ಯಾಳಿವಂತಿ ಮೊನ್ನೆ ಮಾಡಿದೇನಪ್ಪ, ಈ ಬರೇ ಗೆಣಸು ತಂದೇನೆ, ಗೆಣಸಿನ ಹೋಳ್ಗೆ ಮಾಡಿಕೊಡ್ತಾನಂದ ಗೆಣಸಿನ ಹೋಳ್ಗೆ ಸ್ಟಾರ್ಟ್ ಮಾಡೀನಿ ರೀ. ಅದಕ್ಕೆ ನಿಮ್ಮ ನೆನಪಾಯಿತು, ನಾವು ಮಾಡ್ಕೊಂಡು ನಿಮಗೂ ತೋರಿಸಿರಾತಂದ ವಿಡಿಯೋ ಸ್ಟಾರ್ಟ್ ಮಾಡಿದೇನಂತ. ನೋಡ್ರಿ ಹೆಂಗೆ ಬರ್ರಂತ ಉಬ್ಬಿ ಬರತ್ತಾವು. ನೋಡಿದ್ರೆ ಬಾಯಾಗ ನೀರು ಬರುವಂಗೆ ಆಗಕತ್ತಾವು. ನಮ್ಮ ಹೋಳಿಗೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬೈಕಿ ಆಗಿದ್ದಾವು. ನೋಡ್ರಿ ಎಷ್ಟು ಚಂದ ಕಾಣತ್ತಾವಂತ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡ್ತೀರಿ ಖರೆ, ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತು ಬಿಡ್ತೀರಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದ ಖರೆ, ಆದ್ರೆ ನೀವು ನಮ್ಮನ್ನು ಮರೆತರು ನಾವು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನ್ಗೆ ಟಕ ಟಕ ಅಂತ ಬಂದು ನನ್ನ ನೆನಪು ನಿಮಗೆ ಮಾಡಿಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಕೇಳ್ಕೊತೀನಿ. ನೋಡಿರಿ ಇಷ್ಟು ಫೈನಲಾಗಿ ನನ್ನ ಹೋಳಿಗೆಲ್ಲ ರೆಡಿ ಆದವು. ಹೆಂಗಾಗಿದ್ದಾವು, ಹೆಂಗೆ ಕಾಣತ್ತಾವು ಅನ್ನೋದನ್ನು ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ಇನ್ಯಾಕೆ ತಡ ಮಾಡೋದು, ನಡ್ರಿ ಮಕ್ಕಳಿಗೆ ಹಚ್ಕೊಟ್ಟು ನಾವು ತಿಂದ್ಬಿಡೋಣಂತ.